ನೋಡಿ, ಪಾನ್ ಸಿಂಗ್ ತೋಮರ್ ಅಂತ ಹೇಳಿ ಒಂದು ಮೂವಿ ಬಂದಿತ್ತು. ಒಬ್ಬ ಖ್ಯಾತ ಅಥ್ಲೀಟ್ ಮನುಷ್ಯ ಜೀವನದಲ್ಲಿ ಬದಲಾದ ಸಂದರ್ಭಗಳಲ್ಲಿ ಒಬ್ಬ ಡಕಾಯಿಟ್ಟಾಗಿ ಅವನು ಪರಿವರ್ತನೆ ಆಗಿಬಿಡ್ತಾನೆ ಅಂತ. ಆ ಸಿನಿಮಾ ಬಂತು, ಅದು ನಿಜ ಕಥೆ ಅಂತ ಹೇಳ್ತಾರೆ. ಇರಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಾಗಿದ್ದಂಥ ಒಬ್ಬ ಕುಸ್ತಿಪಟು, ಬಾಂಗ್ಲಾದೇಶದ ರಾಷ್ಟ್ರೀಯ ಕುಸ್ತಿಪಟು ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದ್ದೀನಿ ಅಂತ ಕೂಡ ಅವನಿಗೆ ಗೊತ್ತಿಲ್ಲದೆ, ಸೈಫ್ ಅಲಿ ಖಾನ್ ಯಾರು ಅಂತ ಕೂಡ ಗೊತ್ತಿಲ್ಲದೆ, ಏನೋ ಕದಿಯಕ್ಕೆ ಬಂದು ಸಿಕ್ಕಾಕೊಂಡ್ಬಿಡ್ತೀನಿ ಅಂಥೇಳಿ ಆ ರಭಸದಲ್ಲಿ ಸೈಫ್ ಅಲಿ ಖಾನ್ಗೆ ಮನಸೋ ಇಚ್ಛೆ ಇರಿದು ಪರಾರಿಯಾಗಿದ್ನಲ್ಲ, ಸಿಕ್ಕಾಕೊಂಡಿದ್ದಾನೆ. ಇವನು ಬಾಂಗ್ಲಾದೇಶದ ನ್ಯಾಷನಲ್ ರೆಸ್ಲರ್. ನಮ್ಮ ದೇಶದ ರೆಸ್ಲರ್ಗಳು ವಿದೇಶಗಳಿಗೆ ಹೋಗಿ ಅನೇಕ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿ ಚಿನ್ನನೋ ಬೆಳ್ಳಿನೋ ಗೆದ್ಕೊಂಡು ಬಂದಾಗ ಎಷ್ಟು ಖುಷಿ ಪಡ್ತೀವಿ, ಕಂಚೋ ಗೆದ್ಕೊಂಡು ಬಂದಾಗ ಎಷ್ಟು ಖುಷಿ ಪಡ್ತೀವಿ ನಾವು. ಇಲ್ಲಿ ನೋಡಿ, ಬಾಂಗ್ಲಾದೇಶದ ಅರಾಜಕತೆ ಕಾರಣಕ್ಕೂ, ಬಾಂಗ್ಲಾದ ಅಕ್ರಮ ವಲಸೆಗಾರರ ಸಮಸ್ಯೆಗಳ ಕಾರಣಕ್ಕೂ ಗೊತ್ತಿಲ್ಲ, ಆ ದೇಶದ ಅನೇಕ ಜನ ಇವತ್ತಿಗೆಲ್ಲ, ಈಗೇನೋ ಸಮಸ್ಯೆ ಆಯಿತು ಅಂತಲ್ಲ, ಭಾರತ ಯಾವಾಗಲೂ ಬಾಂಗ್ಲಾದ ಅಕ್ರಮ ವಲಸೆಗಾರ ಸಮಸ್ಯೆ ಫೇಸ್ ಮಾಡ್ತಾನೇ ಇದೆ. ಇವತ್ತು ನೋಡಿ, ಇಲ್ಲಿ ಇವನು ಸೈಫ್ ಅಲಿ ಖಾನ್ ಮನೆವರೆಗೂ ಬಂದ. ಪೊಲೀಸ್ ವಿಚಾರಣೆಯಲ್ಲಿ ಆರೋಪಿಯಿಂದ ಯಾರೇ ಆಗಲಿ ಒಬ್ಬ ಕ್ರೀಡಾಪಟು ಈ ಥರ ಆಗೋದು ಬೇಸರದ ವಿಚಾರ. ಯಾವುದೇ ದೇಶಕ್ಕಾಗಲಿ, ಇಡೀ ವಿಶ್ವಕ್ಕೆ ಒಂದು ಅಸೆಟ್ ಥರ ಇರ್ತಾರೆ ಕ್ರೀಡಾಪಟುಗಳು. ಅಷ್ಟು ಕಠಿಣ ಪರಿಶ್ರಮ ಹಾಕಬೇಕು. ಅದರಲ್ಲಿ ಇವನೊಬ್ಬ ಬಾಂಗ್ಲಾದೇಶದ ರಾಷ್ಟ್ರೀಯ ಕುಸ್ತಿಪಟು ಅಂತ ಇವನು ಬಂದು ಮಾಡೋದು ನೋಡಿದ್ರೆ ಕಳ್ಳತನದ ಕಥೆ. ಜಿಲ್ಲಾ ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿ ಆಡಿದ್ದಾನೆ ಶರೀಫುಲ್ ಇಸ್ಲಾಂ. ಆ ರಾತ್ರಿ ಕುಸ್ತಿಪಟುವಿನ ಪಟ್ಟುಗಳಿಗೆ ಬಾಲಿವುಡ್ ನಟ ತಬ್ಬಿಬ್ಬಾಗಿದ್ದಿದ್ದು. ಕುಸ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ಚಾಕುವಿನ ಕೈಚಳಕ ಇತ್ತಲ್ಲ, ಆ ಆಘಾತದಲ್ಲಿ ಸೈಫ್ ಅಲಿ ಖಾನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಕುಸ್ತಿ ಆಗಿದ್ದರೆ ಬರಿಗೈಲಿ ಬಂದಿರೋ ಅದು ಬೇರೆ ಕಥೆ, ಯಾರು ಗೆಲ್ತಾ ಇದ್ರು ಯಾರು ಸೋಲ್ತಾ ಇದ್ರು ಅದು ಬೇರೆ ಕಥೆ. ಆದರೆ ಚಾಕು ವೆಪನ್ ಇತ್ತಲ್ಲ, ಏನು ಮಾಡೋಕ್ಕಾಗಲಿಲ್ಲ. ಸೈಫ್ ಅಲಿ ಖಾನ್ ಮೇಲೆ ದಾಳಿ ಮಾಡಿದವನು ಬಸ್ ನಿಲ್ದಾಣದಲ್ಲಿ ಮಲಗಿದ್ದಂತೆ. ಇವನು ಅಕ್ರಮವಾಗಿ ನುಸುಳ್ಕೊಂಡು ಬಂದು ಬೇರೆ ಬೇರೆ ಹೆಸರಿಟ್ಕೊಂಡು ಓಡಾಡ್ತಾ ಇದ್ದ. ಇವನು ಇಂಡಿಯಾದಲ್ಲಿ ಇವನ ಹೆಸರೇನು ಗೊತ್ತಾ? ವಿಜಯದಾಸ ಅಂತ. ಅಲ್ಲಿ ಶರೀಫುಲ್ ಇಸ್ಲಾಂ ಅಂತ, ಅಲ್ಲಿ ನೋಡಿದ್ರೆ ಶರೀಫುಲ್ ಇಸ್ಲಾಮು, ಇಲ್ಲಿ ನೋಡಿದ್ರೆ ಏನಪ್ಪ ನಿನ್ನ ಹೆಸರು ಅಂದರೆ ವಿಜಯದಾಸ ಅಂತ ಇಟ್ಕೊಂಡು ತಿರುಗಾಡ್ತಾ ಇದ್ದ. 5-6 ತಿಂಗಳ ಹಿಂದೆ ಮುಂಬೈಗೆ ಬಂದಿರೋದು ಇವನು. ಸೈಫ್ ಮೇಲಿನ ದಾಳಿಯನ್ನು ಮರುಸೃಷ್ಟಿ ಮಾಡುವ ಒಂದು ಪ್ರಯತ್ನದಲ್ಲಿ ಸದ್ಯಕ್ಕೆ ಪೊಲೀಸರಿದ್ದಾರೆ. ಇದೆಲ್ಲ ಯಾಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ನಾಳೆ ಚಾರ್ಜ್ ಶೀಟ್ ಹಾಕಬೇಕಲ್ಲ. ಎಷ್ಟೊತ್ತಿಗೆ ಬಂದ, ಹೇಗೆ ಎಂಟ್ರಿ ಆದ, AC ಡಕ್ಟ್ ಅಂತಾರೆ, ಏಣಿ ಅಂತಾರೆ, ಮೆಟ್ಟಿಲು ಅಂತಾರೆ. ಸೊ ಅದೆಲ್ಲ ಗೊತ್ತಾಗಬೇಕಲ್ಲ, ನೀನು ಹೆಂಗಪ್ಪ ಒಳಗಡೆ ಬಂದೆ ಅಂತ. ಸೈಫ್ ಅಲಿ ಖಾನ್ ನಿನಗೆ ಮೊದಲೇ ಗೊತ್ತಿದ್ದ ಅಂತ ಕೇಳ್ತಾರೆ. ಇಲ್ಲ, ಇದು ಅಪಾರ್ಟ್ಮೆಂಟ್ಗೆ ಬಂದುಬಿಟ್ಟೆ ಆಮೇಲೆ ಗೊತ್ತಾಯಿತು ಸೈಫ್ ಅಲಿ ಖಾನ್ ಅಂತ ಅವನು ಹೇಳಬಹುದು. ಸೊ ಹಾಗಾಗಿ ಬಾಂಗ್ಲಾದೇಶದ ಒಬ್ಬ ರಾಷ್ಟ್ರೀಯ ಕುಸ್ತಿಪಟು ಸೈಫ್ ಅಲಿ ಖಾನ್ ಮನೆಗೆ ಬಂದು ದರೋಡೆಗೆ ಯತ್ನಿಸಿರ್ತಕ್ಕಂಥ ಘಟನೆ ಅಷ್ಟೇ ಅಲ್ಲ, ಸೈಫ್ ಅಲಿ ಖಾನ್ಗೆ ಮನಸೋ ಇಚ್ಛೆ ಇರಿದಿದ್ದಾನೆ. ಸೈಫ್ ಅಲಿ ಖಾನ್ ಬದುಕುಳಿದಿದ್ದೇ ಪವಾಡ.